ಹಲೋ ಫ್ರೆಂಡ್ಸ್, ನಾನು ನಿಮ್ಗೆ ಕ್ಲಾಸಿಕಲ್ ಡ್ಯಾನ್ಸ್ ಬಗ್ಗೆ ಅಂತಂದ್ರೆ ಎಷ್ಟು ಕ್ಲಾಸಿಕಲ್ ಡ್ಯಾನ್ಸ್ ಇದಾವೆ ಹೇಳ್ರಿ? ಎಷ್ಟಿದಾವೆ ಮಾಡಿದ್ನಲ್ಲ? 8 ಕ್ಲಾಸಿಕಲ್ ಡ್ಯಾನ್ಸ್ಗಳಿದಾವೆ. ಅಷ್ಟು ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಮಾಡಿದ್ದೆ. ಅದರಲ್ಲಿ ಯಾವ್ಯಾವ ಇದಾವೆ ಅಂತೇಳಿ ಅದರಲ್ಲಿ ಭರತನಾಟ್ಯಂ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೆ. ಇನ್ನು ಉಳಿದಿದ್ದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತಾ ಹೋಗ್ತೇನೆ ಅಂತ ಹೇಳಿದ್ದೆ ನಾನು. ಅಂದ್ರೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಬೇಕಾಗುತ್ತೆ ಕ್ಲಾಸಿಕಲ್ ಡ್ಯಾನ್ಸಸ್ ಬಗ್ಗೆ. ಯಾಕಂತಂದ್ರೆ ಇವು ಇರೋದೇ 8 ಅಲ್ವಾ, ಅದಕ್ಕೆ ಸ್ವಲ್ಪ ಒಳಗೂ ಸ್ವಲ್ಪ ಕೇಳುವಂತ ಸಾಧ್ಯತೆ ಇರುತ್ತೆ. ಅದೇ ಫೋಕ್ ಡ್ಯಾನ್ಸ್, ಜಾನಪದ ನೃತ್ಯಗಳಿದಾವಲ್ಲ, ಅವನ್ನ ನೀವು ಯಾವ ರಾಜ್ಯದ್ದು ಅಂತ ನೋಡ್ಕೊಂತ ಹೋದ್ರೆ ಸಾಕಾಗ್ಬಿಡುತ್ತೆ, ಯಾವ ರಾಜ್ಯದಲ್ಲಿ ಇವು ಮಾಡ್ತಾರೆ ಅಂತ. ಓಕೆನಾ? ಅಥವಾ ಅದನ್ನ ಯಾವ ತರ ಅಂತಂದ್ರೆ ಕರ್ನಾಟಕದಲ್ಲಿ ಅಂತಂದ್ರೆ ಡೊಳ್ಳು ಕುಣಿತ ಅದು ಇದು ಅಂತ ನಿಂಗೆ ಕರಗ ಈ ತರ ಮಾಡಿ ತಗೊಂಡೋಗ್ಬಿಡ್ಬೋದು. ಎಷ್ಟು ಒಂದ್ ರಾಜ್ಯದ ಹೆಸರು ಹೇಳಿ ಒಂದು 10-15 ಡ್ಯಾನ್ಸ್ ಫಾರ್ಮ್ ಇರ್ತವೆ ಅಷ್ಟೇ, ಹಿಂಗ್ ಕಲಿಯೋದು ಅದನ್ನ. ಬಟ್ ಇವು ಕ್ಲಾಸಿಕಲ್ ಡ್ಯಾನ್ಸ್ 8 ಇರೋದ್ರಿಂದ ಇವನ್ ಸ್ವಲ್ಪ ಡೀಟೇಲ್ ಆಗಿ ಕಲಿಬೇಕಾಗುತ್ತೆ. ಸೊ ಹಾಗಾಗಿ ಇವತ್ತು ನಾನು ತಗೊಂಡಿರೋದು ಯಾವುದು, ಕೂಚಿಪುಡಿ. ಓಕೆನಾ? ಏನ್ ಜಾಸ್ತಿ ಇಲ್ಲ, ಒಂದ್ 4 ಸ್ಲೈಡ್ ಇದಾವೆ, ಒಂದ್ 2 ಡ್ಯಾನ್ಸ್ ಮಾಡ್ಬಿಡ್ತೇನೆ, ಬೇಗ ಮುಗಿಯುತ್ತೆ. ಓಕೆನಾ? ಇದು ನಾನು ಹೇಳಿದ್ದೆ ಏನು, ಭರತನಾಟ್ಯಂ ಅನ್ನೋದು ಫೈರು, ಅಗ್ನಿಯನ್ನ ಪ್ರತಿಬಿಂಬಿಸುತ್ತೆ ಅಂತ. ಹಾಗೆ ಇದು ಕೂಚಿಪುಡಿ ಇದೆಯಲ್ಲ, ಇದು ಏನನ್ನ ಪ್ರತಿಬಿಂಬಿಸುತ್ತೆ, ಭೂಮಿಯನ್ನ ಪ್ರತಿಬಿಂಬಿಸುತ್ತೆ, ಒಂದು ಸಂಕೇತಿಸುತ್ತೆ. ಓಕೆನಾ? ಹೇಗೆ ಭರತನಾಟ್ಯಂ ಅಗ್ನಿಯನ್ನ ಇದ್ ಮಾಡುತ್ತೋ, ಇದು ಭೂಮಿಯನ್ನ ಸಂಕೇತಿಸಿ ಕೂಚಿಪುಡಿ ಡ್ಯಾನ್ಸ್ ಅನ್ನ ಮಾಡೋದು. ಇದು ಆಂಧ್ರ ಪ್ರದೇಶದ ಒಂದು ಕ್ಲಾಸಿಕಲ್ ಡ್ಯಾನ್ಸ್. ಕ್ಲಾಸಿಕಲ್ ಡ್ಯಾನ್ಸ್ಗೆ ಮತ್ತೆ ಫೋಕ್ ಡ್ಯಾನ್ಸ್, ಜಾನಪದ ನೃತ್ಯಕ್ಕೆ ವ್ಯತ್ಯಾಸವನ್ನ ನಾನು ಆಲ್ರೆಡಿ ನಿಮ್ಗೆ ತಿಳಿಸಿದ್ದೀನಿ. ಏನು ವ್ಯತ್ಯಾಸ, ಕ್ಲಾಸಿಕಲ್ ಡ್ಯಾನ್ಸ್ ಅಂದ್ರೆ ಏನು ಅಂತ, ಅದನ್ನ ಫಸ್ಟ್ ಕ್ಲಾಸ್ ಅಲ್ಲಿ ನೋಡಿ ನೀಟಾಗಿ ಹೇಳಿದೀನಿ. ಓಕೆನಾ? ಮತ್ತೆ ಹೇಳ್ತಾ ಹೋದ್ರೆ ಟೈಮ್ ಎಷ್ಟಾಗುತ್ತೆ. ಇದು ಏನು ಕಾರ್ನಾಟಿಕ್ ಮ್ಯೂಸಿಕ್ ಮಾಡಿ ಇದಾಗೋದು. ನಾನು ಅದನ್ನು ಹೇಳಿದ್ದೆ, ಕೇವಲ ಏಕೈಕ ಒಂದೇ ಒಂದು ನೃತ್ಯ, ಅದು ಹಿಂದೂಸ್ತಾನಿ ಸಂಗೀತವನ್ನ ಯೂಸ್ ಮಾಡ್ಕೊಂಡು ಮಾಡೋದು ಯಾವುದು ಅಂತ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ನಾನು ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಓಕೆನಾ? ಉಳಿದಿದ್ದೆಲ್ಲ ಏನೋ ಒಂದು ಕರ್ನಾಟಕ ಸಂಗೀತ, ಇನ್ನೊಂದು ಆ ಪ್ರದೇಶದ ಒಂದು ಸಂಗೀತವನ್ನ ಯೂಸ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಓಕೆನಾ? ಉಳಿದಿರೋ 7 ಏನು ಕ್ಲಾಸಿಕಲ್ ಡ್ಯಾನ್ಸ್ ಅಲ್ಲಿ. ಓಕೆ, ಇದೀಗ ಈ ಕೂಚಿಪುಡಿ ಅಂತ ಹೇಗ್ ಬಂತು ಅಂತಂದ್ರೆ, ಇದು ಆಕ್ಚುಲಿ ಒಂದು ಕೃಷ್ಣಾ ಡಿಸ್ಟಿಕ್ ಅಂತ ಇದೆ ಆಂಧ್ರ ಪ್ರದೇಶದಲ್ಲಿ. ಕೃಷ್ಣಾ ಡಿಸ್ಟಿಕ್ ಒಂದು ವಿಲೇಜ್ ಹೆಸರು ಇದು, ಒಂದು ಕೂಚಿಪುಡಿ ಅಂತ. ಹಾಗಾಗಿ ಕೂಚಿಪುಡಿ ಅಂತ ನೇಮ್ ಬಂತು. ಇಲ್ಲಿ ವಿಲೇಜ್ ಅಲ್ಲಿ ಏನ್ ಮಾಡ್ತಿದ್ರು, ಯಕ್ಷಗಾನವನ್ನ ಪ್ರೈಮರಿ ಫಸ್ಟ್ ಯಕ್ಷಗಾನವನ್ನ ಅಲ್ಲಿ ಮಾಡ್ತಾ ಇದ್ರು. ಆಮೇಲೆ ಏನಾಯ್ತು, ಇದು ಏನೋ ಆಮೇಲೆ ಏನಾಯ್ತು, ಅದು ನಿಧಾನಕ್ಕೆ ಕೂಚಿಪುಡಿ ಎರಪ್ಟ್ ಆಯ್ತು, ಅಲ್ಲಿ ಹುಟ್ಕೊಂತು. ಓಕೆನಾ? ಇದಕ್ಕೆ ಮೊದಲು ಕೂಚಿಪುಡಿಗೆ ಮೊದಲು ಭಾಗವತ ಡ್ಯಾನ್ಸ್ ಅಂತ ಕರಿತಾ ಇದ್ರು. ನೀವು ಇಲ್ಲಿ ಕನ್ಫ್ಯೂಸ್ ಆಗ್ಬೇಡಿ, ಯಕ್ಷಗಾನದಲ್ಲಿ ಭಾಗವತಿಗೆ ಮಾಡ್ತಾರೆ, ಹಂಗಾಗಿ ಭಾಗವತ ಡ್ಯಾನ್ಸ್ ಅಂದ್ರೆ ಯಕ್ಷಗಾನ ಏನು ಅಂತ ಅನ್ಕೊಂಡು ನಾನು ಹಾಗೆ ಕನ್ಫ್ಯೂಸ್ ಆಗಿದ್ದೆ. ಬಟ್ ಭಾಗವತ ಡ್ಯಾನ್ಸ್ ಅಂತ ಕರೆಯೋದು ಕೂಚಿಪುಡಿಗೆ. ಓಕೆನಾ? ಕೂಚಿಪುಡಿಗೆ ಮೊದಲು ತಮಿಳ್ನಾಡಲ್ಲಿ ತಾಂಜಾವೂರು ಇದೆಯಲ್ಲ, ತಾಂಜಾವೂರು ಆ ಕಡೆ ಏನಂತ ಕರಿತಾ ಇದ್ರು, ಇಲ್ಲಿ ನೋಡ್ರಿ, ಇಲ್ಲಿ ಇದೆ ಕನ್ನಡದಲ್ಲಿ, ತಾಂಜಾವೂರು ಇದೆಯಲ್ಲ, ಇಲ್ಲಿ ಏನಂತ ಕರಿತಿದ್ರು, ಏನು ಭಾಗವತ ಡ್ಯಾನ್ಸ್ ಅಂತ ಕರಿತಿದ್ರು, ಭಾಗವತ ನೃತ್ಯ ಅಂತ ಕರಿತಿದ್ರು. ಓಕೆನಾ? ಇಲ್ಲಿ ತಮಿಳ್ನಾಡಿನಲ್ಲಿ ಈ ತರ ಕ್ವಶನ್ ಗಳು ಆಗಿದಾವೆ. ಯಾಕಂದ್ರೆ ಇವು ಇರವೇ 8 ಅಲ್ಲ, ಟೋಟಲ್ ಆಲ್ ಓವರ್ ಇಂಡಿಯಾದಲ್ಲಿ ಇರೋದೇ 8 ಅನ್ನಕ್ಕಾಗಿ ಸ್ವಲ್ಪ ತುಂಬಾ ಡೆಪ್ತ್ ಏನ್ ಬೇಡ, ಸ್ವಲ್ಪ ಆದ್ರೂ ಡೆಪ್ತ್ ಬೇಕಾಗುತ್ತೆ. ಎಕ್ಸ್ಪೋನೆಂಟ್ಸ್ ಅಂತಂದ್ರೆ ಯಾರ್ಯಾರು ನೃತ್ಯ ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಬಟ್ ಯಾವ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಇರೋದೇ 8. ಓಕೆನಾ? ಅರ್ಥ ಆಯ್ತಲ್ವ ಇದು? ಈಗ ಇಲ್ಲಿ ಮಾಡರ್ನ್ ಫಾರ್ಮ್, ಇದರಲ್ಲಿ ಕೂಚಿಪುಡಿಯಲ್ಲಿ ಒಂದು ಮಾಡರ್ನ್ ಫಾರ್ಮ್ ಎರಪ್ಟ್ ಆಗಿದೆ. ಅಂತಂದ್ರೆ ಈಗ ಜಾಸ್ತಿ ಮಾಡರ್ನ್ ಆಗಿ ಮಾಡ್ತಾ ಇರೋದಕ್ಕೆ ಒಂದು ಹೆಸರು ಕೊಟ್ಟಿದ್ದಾರೆ, ಏನೋ ತೀರ್ಥನಾರಾಯಣ ಯತಿ ಅಂತ. ಇದನ್ನು ಕೇಳ್ತಾರೆ, ಯಾಕಂತಂದ್ರೆ ಇದು ಮಾಡರ್ನ್ ಆಗಿ ಈಗ ಬಂದಿರೋದಲ್ಲ. ಕೂಚಿಪುಡಿಗೆ ಮಾಡರ್ನ್ ಹೆಸರು ಏನು ಅಂತ ಕೇಳ್ಬೋದು, ತೀರ್ಥನಾರಾಯಣ ಯತಿ. ಓಕೆನಾ? ನಿಮಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಕನ್ನಡದಲ್ಲಿ ಬೇಕಾ ಅಥವಾ ಇಂಗ್ಲಿಷ್ ಅಲ್ಲಿ ಬೇಕಾ, ಯಾಕಂದ್ರೆ ಇಂಗ್ಲಿಷ್ ಅಲ್ಲಿ ಬೇಕೇ ಬೇಕು. ಯಾಕಂತಂದ್ರೆ ತುಂಬಾ ಜನ ಇಂಗ್ಲಿಷ್ ಅಲ್ಲಿ ಕೊಡೋರು ಇರ್ತಾರೆ. ಆಕ್ಚುಲಿ SSC CGL ಅಲ್ಲ ಅಂತ ಅಂದ್ರು ಕನ್ನಡದಲ್ಲಿ ಎಕ್ಸಾಮೇ ಇರಲ್ಲ. ಸೊ ಇಂಗ್ಲಿಷ್ ಟರ್ಮ್ ಗಳು ಬೇಕಾಗೇ ಆಗುತ್ತೆ. ಮತ್ತೊಂದು ಏನಂತಂದ್ರೆ ಎಕ್ಸಾಮ್ ಗಳಲ್ಲೂ ಕೂಡ ಇಂಗ್ಲಿಷ್ ಟರ್ಮ್ ಗಳನ್ನ ಮೇಜರ್ ಆಗಿ ತಗೊಂತಾರೆ. ಅದರಲ್ಲಿ ಈಗ ಎಕ್ಸಾಂಪಲ್ ನೀವು ನೋಡಿರ್ಬೋದು, ಇಂಗ್ಲಿಷ್ ಅಲ್ಲಿ ಇರೋದೇ ಫೈನಲೈಸ್, ಅದನ್ನ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅಂತ ಕೊಡ್ತಾರೆ ಎಕ್ಸಾಮ್ ಅಲ್ಲಿ. ಸೊ ಇಂಗ್ಲಿಷ್ ಟರ್ಮ್ ಬೇಕು ನಿಮಗೆ. ಇದು ಈ ಕ್ಲಾಸಿಕಲ್ ಡ್ಯಾನ್ಸ್ ಅಲ್ವಾ, ಇದ್ರಲ್ಲಿ ಏನು ತುಂಬಾ ಕನ್ನಡದಲ್ಲಿ ಅರ್ಥ ಆಗದೆ ಇರೋದು, ಇಂಗ್ಲಿಷ್ ಅಲ್ಲಿ ಅನ್ನೋ ತರದೇನಿಲ್ಲ, ಎಲ್ಲದು ಹೆಸರುಗಳೇ ಇರೋದಲ್ವಾ. ಸೊ ನಿಮಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕನ್ನಡದಲ್ಲಿ ಬೇಕೇ ಬೇಕಾ ಅಥವಾ ಇಂಗ್ಲಿಷ್ ಅಲ್ಲಿ ಮಾತ್ರ ಸಾಕಂತ ಹೇಳ್ರಿ. ಯಾಕಂತಂದ್ರೆ ನನಗೆ ಸ್ವಲ್ಪ ಈಸಿ ಆಗುತ್ತೆ, ಎರಡೆರಡು ಕಡೆ ಟೈಪ್ ಮಾಡೋದು ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನೇ ಮಾಡ್ಬೇಕಲ್ಲ ಎಲ್ಲದನ್ನ, ಇಂಗ್ಲಿಷ್ ಮಾಡ್ಬೇಕು, ಇದನ್ನು ಮಾಡ್ಬೇಕು, ಹಾಗೆ ಟೈಪ್ ಮಾಡ್ಬೇಕು. ಸೊ ಹಾಗಾಗಿ ಓಕೆನಾ, ಇದು ತೀರ್ಥನಾರಾಯಣ ಯತಿ ಅಂತೇಳಿ. ನೆಕ್ಸ್ಟ್ ಇದರ ಡಿಸಿಪಲ್ ಅಂದ್ರೆ ಒಬ್ರು ಅದನ್ನ ಮಾಡಿದವರು, ಶಿಷ್ಯ ಅಂತ ಯಾರು ಅಂತಂದ್ರೆ ಒಬ್ರು ಸಿದ್ದೇಂದ್ರ ಯೋಗಿ ಅಂತ. ಇದ್ರಲ್ಲಿ ಒಂದು ಸ್ಟೋರಿ ಇದೆ. ಏನಂತಂದ್ರೆ ಇಲ್ಲಿ ಇವರು ಕೂಡ ಒಂದು ಡ್ಯಾನ್ಸ್ ಫಾರ್ಮ್ ಅನ್ನ ಇದು ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಕೂಚಿಪುಡಿ. ಇದನ್ನ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಇವರ ಕನ್ಸಲ್ಲಿ ಕೃಷ್ಣ ಬಂದು, ಅಂದ್ರೆ ವಿಷ್ಣು ಬಂದು ಇವ್ರ ಕನ್ಸಲ್ಲಿ ನನಗೋಸ್ಕರವಾಗಿ ಒಂದು ಡ್ಯಾನ್ಸ್ ಫಾರ್ಮ್ ಅನ್ನ
ನೀನು ಸೃಷ್ಟಿ ಮಾಡ್ಬೇಕು ಅಂತ ಹೇಳಿ ಅವ್ರ ಕನ್ಸಲ್ ಬಂದಿದ್ಕಾಗಿ ಅವ್ರು ಏನ್ ಮಾಡ್ತಾರೆ, ಭಾಮ ಕಲಾಪಂ. ಭಾಮ ಯಾರು? ಸತ್ಯಭಾಮ, ವಿಷ್ಣುವಿನ ಹೆಂಡತಿ ಸತ್ಯಭಾಮ, ಕೃಷ್ಣನ ಹೆಂಡತಿ ಸತ್ಯಭಾಮ ಇದಾರಲ್ಲ, ಸತ್ಯಭಾಮ ಅಂತ ಏನೋ ಅವಳು ಏನ್ ಮಾಡ್ತಾಳೆ, ಸ್ವಲ್ಪ ಕೋಪ ಮಾಡ್ಕೊಳ್ಳೋದು, ಬೇರೆ ಕೃಷ್ಣನ್ ಜೊತೆ ಬೇರೆ ಇರೋದು ನೋಡ್ರೆ ಸ್ವಲ್ಪ ಜಲಸ್ ಮಾಡ್ಕೊಳ್ಳೋದು. ನೀವು ರಾಧಾಕೃಷ್ಣದಲ್ಲೆಲ್ಲ ನೋಡಿರ್ಬೋದು. ಅದೇ ಉದ್ದೇಶಕ್ಕೆ ಕೃಷ್ಣ ಏನ್ ಮಾಡ್ತಾನೆ, ಭೂಮಿಗೆ ಬರ್ತಾನೆ, ಅದೇನೇನೋ ಇದೆಯಲ್ಲ. ಸೊ ಸತ್ಯಭಾಮನ ಆ ಕಲಾಪದ ಇದನ್ನ ಇಟ್ಕೊಂಡು, ಥೀಮನ್ನ ಇಟ್ಕೊಂಡು ಒಂದು ಡ್ಯಾನ್ಸ್ ಫಾರ್ಮ್ ಎರೆಪ್ಟ್ ಆಗುತ್ತೆ, ಭಾಮ ಕಲಾಪಂ ಅಂತ. ಇದು ಸಿದ್ಧೇಂದ್ರ ಯೋಗಿ ಅವರು ಸ್ಟಾರ್ಟಿಂಗ್ ಮಾಡ್ತಾರೆ. ಆಮೇಲೆ ಇವರು ನೆಕ್ಸ್ಟ್ ಅದು ಡ್ಯಾನ್ಸ್ ಮಾಡ್ಕೊಳ್ತಾ ಬಂದದು. ನೆಕ್ಸ್ಟ್ ಕೂಚಿಪುಡಿ. ಮೊದಲು ಕೂಚಿಪುಡಿ ಡ್ಯಾನ್ಸ್ ಇತ್ತು, ಬಟ್ ಅದಕ್ಕೆ ಕೂಚಿಪುಡಿ ಅಂತ ಹೆಸರಿರ್ಲಿಲ್ಲ. ಓಕೆನಾ. ಬಟ್ ಇವರು ಭಾಮ ಕಲಾಪಂನ ಯಾವಾಗ ಡ್ಯಾನ್ಸ್ ಫಾರ್ಮ್ ಅನ್ನ ಮಾಡಿ ತೋರಿಸ್ತಾ ಬಂದ್ರು. ಅದಲ್ಲದೆ ಇದು ಫಸ್ಟ್ ಆಗಿ ಇದ್ರ ಬಗ್ಗೆ ನಾನು ಇಲ್ಲಿ ಹಾಕಿದ್ದೀನಿ ಅನ್ಸುತ್ತೆ. ಓಕೆ, ಇಲ್ಲಿ ಹಾಕಿದ್ದೀನಿ ನೋಡ್ರಿ. ಎಲ್ಲೋಯ್ತು? ಇಲ್ಲಿ ಹಾಕಿದ್ದೀನಿ ನೋಡ್ರಿ. ಆರಂಭದಲ್ಲಿ ಇದನ್ನ ಫಸ್ಟ್ ಏನಾಯ್ತು, ಒಂದು ಬ್ರಾಹ್ಮಣ ಹುಡುಗರು ಇದನ್ನ ಡ್ಯಾನ್ಸ್ ನೃತ್ಯವನ್ನ ಪ್ರದರ್ಶಿಸ್ತಾ ಇದ್ರು ಇವ್ರ ಹತ್ರ ಟ್ರೈನ್ ತಗೊಂಡು. ಸೊ ಇವರು ಮಾಡ್ತಾ ಇದ್ದದ್ದು ಯಾವ ಇದ್ರಲ್ಲಿ ಅಂತಂದ್ರೆ, ಅದು ಕೂಚಿಪುಡಿ ಅಂತ ಒಂದು ವಿಲೇಜ್ ನಿಯರ್ ಅಲ್ಲಿ ಮಾಡ್ತಾ ಇದ್ದಿದ್ರಿಂದ ಅದು ನೆಕ್ಸ್ಟ್ ಅದು ಕೂಚಿಪುಡಿ ಅಂತ ಹೇಳಿ ಅದು ಫೇಮಸ್ ಆಯ್ತು. ಓಕೆನಾ. ಇದು ಏನೋ ಭಾಮ ಕಲಾಪಂ ಅಂತಾನು ಬರುತ್ತೆ. ಭಾಮ ಕಲಾಪಂ ಎಲ್ಲಿಯ ಇದು ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಅಲ್ಲ. ಓಕೆನಾ. ಎಲ್ಲೋಯ್ತು? ಭಾಮ ಕಲಾಪಂ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಅಂತ ಅಲ್ಲ. ಇದು ಇದ್ರದ್ದೇ ಒಂದು ಫಾರ್ಮ್ ಆಗಿದ್ರಿಂದ ಒಂದು ಆಂಧ್ರ ಪ್ರದೇಶದ ಒಂದು ನೃತ್ಯ. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಭಾಮ ಕಲಾಪಂ ಯಾವ ರಾಜ್ಯದ ನೃತ್ಯ ಅಂತ. ಸೊ ಭಾಮ ಕಲಾಪಂ ಎಲ್ಲಿದು? ಆಂಧ್ರ ಪ್ರದೇಶದ್ದು. ಓಕೆನಾ. ಇದನ್ನ ಹುಟ್ಟಾಕ್ದವ್ರು ಯಾರು? ಸಿದ್ಧೇಂದ್ರ ಯೋಗಿ. ನೆನ್ಪಿಟ್ಕೊಳ್ರಿ. ಇವರು ವೈಷ್ಣವ ಇದನ್ನ ಫಾಲೋ ಮಾಡ್ತಾ ಇದ್ರು, ವೈಷ್ಣವೈಟ್. ಓಕೆನಾ. ಆಮೇಲೆ ಓಕೆ, ಇದಾಯ್ತು. ರಿವೈವ್ಡ್ ಬೈ ಅಂತಂದ್ರೆ ಇದನ್ನೂ ಕೂಡ ಈಗ ನಾನು ಹೇಳ್ದೆ, ಅದು ಭರತನಾಟ್ಯಮನ್ನ ಅದು ಕೂಡ ನಶಿಸಿ ಹೋಗುವಂತ ಒಂದು ಇದ್ರಲ್ಲಿತ್ತು ಅಲ್ವಾ. ಯಾಕೆ? ಬ್ರಿಟಿಷರು ಅದ್ರ ಮೇಲೆ ಒಂದು ಬ್ಯಾನ್ ಅನ್ನ ಹಾಕಿದ್ರು. ಅದನ್ನ ಆಮೇಲೆ ಕೃಷ್ಣ ಅಯ್ಯರ್ ಅವರು ಅದನ್ನ ಏನ್ ಮಾಡಿದ್ರು, ರಿವೈವ್ ಮಾಡಿದ್ರು. ಹಾಗೆ ಇದನ್ನು ಕೂಡ ಇದ್ರ ಮೇಲೆ ಅವ್ರೇನ್ ಬ್ಯಾನ್ ಏನ್ ಹಾಕಿಲ್ಲ, ಬಟ್ ಇದನ್ನು ಕೂಡ ಹಳೆ ಕಾಲದಿಂದ ಈ ಕಾಲಕ್ಕೆ ಉಳಿಸ್ಕೊಂಡ್ ಬರ್ಬೇಕಲ್ವಾ. ಆ ಉಳಿಸ್ಕೊಂಡ್ ಬರುವಂತ ಕೆಲಸ ಮಾಡಿದ್ಯಾರು? ಬಾಲ ಸರಸ್ವತಿ. ಎಲ್ಲೋಯ್ತಿದ್ದು? ಓಕೆ. ಬಾಲ ಸರಸ್ವತಿ ಹೆಸರು ನೆನ್ಪಿದ್ಯಾ? ಬಾಲ ಸರಸ್ವತಿ ಇವರು ಏನೋ ಭರತನಾಟ್ಯಂಗೂ ಕೂಡ ಇವರು ಡ್ಯಾನ್ಸ್ ಮಾಡ್ತಾರೆ. ಓಕೆನಾ. ಹಾಗೆ ರಾಗಿಣಿ ದೇವಿ, ಇವರಿಬ್ರು ಇದನ್ನ ಉಳಿಸ್ಕೊಂಡು ಬಂದ್ರು. ಓಕೆನಾ. ಇದರಲ್ಲಿ ಎಲಿಮೆಂಟ್ಸ್ ಅಂತ ಬಂದ್ರೆ, ಒಂದ್ ನಿಮಿಷ. ಓಕೆ, ಇದರಲ್ಲಿ ಎಲಿಮೆಂಟ್ಸ್ ಅಂತ ಬಂದ್ರೆ ಈಗ ಹೇಗೆ ಭರತನಾಟ್ಯಂದಲ್ಲೂ ಕೂಡ ಎಲಿಮೆಂಟ್ಸ್ ಅನ್ನ ನಾವು ನೋಡಿದೀವಿ, ಅಂದ್ರೆ ಯಾವ್ಯಾವ ಸ್ಟೆಪ್ ಇತ್ತು ಹೇಗೆ ಅಂತ ಅಲ್ವಾ. ಅಲರಿಪು, ಜಾತಿ, ಸ್ವರಂ ಈ ತರ ಎಲ್ಲ ಬಂದಿತ್ತು ಅಂತ ನಾವು ನೋಡಿದೀವಿ ಅಲ್ವಾ. ಹಾಗೆ ಇದರಲ್ಲೂ ಕೂಡ ಗಣೇಶ ವಂದನ ಅಂತ ಫಸ್ಟ್ ಮಾಡ್ತಾರೆ. ಹಾಗೆ ಜಾತಿ ಸ್ವರಮು, ಹಾಗೆ ಶಬ್ದಮ್ಮು, ಪದಮ್ಮು, ತರಂಗಮ್ ಇದ್ರ ಕ್ಷೇತ್ರದಲ್ಲಿ ನೀವು ನೋಡಿರ್ಬೋದು ಯಾವ್ದಾದ್ರು ಡ್ಯಾನ್ಸ್ ಫಾರ್ಮ್ ಅಲ್ಲಿ. ಇವರೊಂದು ಕಂಚಿನ ಪ್ಲೇಟ್ ಇರುತ್ತಲ್ಲ, ಹಿತ್ತಾಳೆ ಪ್ಲೇಟಿಯ ಸುತ್ತ ಕಂಠದ ಮೇಲೆ ನಿಂತ್ಕೊಂಡು ಅದರಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಡ್ಯಾನ್ಸ್ ಮಾಡ್ತಾರಲ್ವಾ. ಇದು ಅಂತಿಮ ಹಂತ ಆಗಿರುತ್ತೆ. ನೀವೆಲ್ಲರೂ ಕೂಚಿಪುಡಿ ನೃತ್ಯವನ್ನ ನೋಡ್ತಾ ಇದ್ರೆ ಅವರ ಹಿತ್ತಾಳೆ ಪಾತ್ರದ ಮೇಲೆ ನಿಂತ್ಕೊಂಡು ಅದ್ರ ಅಂಚಿನಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದಾರೆ ಅಂತಂದ್ರೆ, ಇದು ಈ ಡ್ಯಾನ್ಸಿನ ಅಂತಿಮ ಹಂತ ಅಂತ ತಿಳ್ಕೊಬಹುದು ನೀವು. ಓಕೆನಾ. ಇದೊಂದು ಅಂತಿಮ ಹಂತ. ಇದು ಕನ್ಕ್ಲೂಡಿಂಗ್ ಪಾರ್ಟ್. ಓಕೆನಾ. ಅದನ್ನ ಬರ್ಕೊಳ್ತಿರ್ಬೇಕಾದ್ರೆ ಕನ್ಕ್ಲೂಡಿಂಗ್ ಪಾರ್ಟ್ ಆಫ್ ಕೂಚಿಪುಡಿ ತರಂಗಂ ಈ ತರನು ಕೇಳಿದ್ದಾರೆ. ಓಕೆನಾ. ಓಕೆ, ಇಷ್ಟ ಆಯ್ತಾ. ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಪೋನೆಂಟ್ಸ್. ಇದರಲ್ಲಿ ಒಂದು 2 ಟ್ರಿಕ್ಸ್ ಅನ್ನು ನೀವು ತಿಳ್ಕೊಬಹುದು. ಇದು ಯಾಕೆಂತಂದ್ರೆ ಇದು ಫಸ್ಟ್ ಮೈನ್ಲಿ ಆಂಧ್ರ ಪ್ರದೇಶದಾಗಿರೋದ್ರಿಂದ ರೆಡ್ಡಿ ಸರ್ನೇಮ್ ಎಲ್ಲೇ ಕಾಣಿಸಿದ್ರು, ಈಗ ಎಕ್ಸಾಂಪಲ್ ರಾಜಾರೆಡ್ಡಿ, ರಾಧಾರೆಡ್ಡಿ, ಪದ್ಮಜಾರೆಡ್ಡಿ, ಭಾವನಾ ರೆಡ್ಡಿ, ಯಾಮಿನಿ ರೆಡ್ಡಿ, ಈ ರೆಡ್ಡಿ ಸರ್ನೇಮ್ ಎಲ್ಲೇ ಕಾಣಿಸ್ಕೊಂಡ್ರು ಕೂಡ ನೀವು ಕೂಚಿಪುಡಿ, ಸೀದಾ ಕೂಚಿಪುಡಿ ಯಾಕೆ ನಡೆದು ಬಿಡ್ರಿ, ಮತ್ತೇನು ನೋಡೋದ ಬೇಡ. ಇನ್ ಕೇಸ್ ಆಪ್ಷನ್ ಅಲ್ಲಿ ಕೂಚಿಪುಡಿ ಇಲ್ಲ ಅಂತಂದ್ರೆ ಇವರು ಸ್ಪೆಸಿಫೈಡ್ ಆಗಿ ಬೇರೆ ಡ್ಯಾನ್ಸ್ ಅನ್ನು ಕೂಡ ಮಾಡ್ತಾ ಇರ್ತಾರೆ. ಅದು ಬೇರೆ ಡ್ಯಾನ್ಸ್ ನಾನು ಮಾಡುವಾಗ ಹೇಳ್ತೇನೆ, ಇವ್ರು ಯಾರ್ಯಾರು ಇದಾರಾ ಇಲ್ವಾ ಅಲ್ಲಿ ನೇಮ್ ಗೊತ್ತಾಗತ್ತೆ. ಓಕೆನಾ. ಬಟ್ ಕೂಚಿಪುಡಿ ಆನ್ಸರ್ ಅಲ್ಲಿ ಇದೆ ಅಂತ ಆಪ್ಷನ್ ಇದೆ ಅಂತಂದ್ರೆ ರೆಡ್ಡಿ ಕಾಣಿಸ್ತಂದ್ರೆ ಕೂಚಿಪುಡಿ ಹಾಕಿ ನಡೆದು ಬಿಡ್ರಿ, ಮುಗಿದೋದ್ ಕೆಲಸ. ಇದು ಒನ್ ಟ್ರಿಕ್ಸ್. ಓಕೆನಾ. ಅಂದ್ರೆ ಎಲ್ಲ ಬರೀ ರೆಡ್ಡಿ ಮಾತ್ರ ಕೂಚಿಪುಡಿ ಅಂತಲ್ಲ, ಬೇರೆಯವರು ಮಾಡಿದ್ದಾರೆ. ಬಟ್ ರೆಡ್ಡಿ ಇರೋದೆಲ್ಲ ಆಲ್ಮೋಸ್ಟ್ ಕೂಚಿಪುಡಿನೇ. ಓಕೆನಾ. ರೆಡ್ಡಿ ಕಾಣಿಸ್ತಂದ್ರೆ ಕೂಚಿಪುಡಿ ಹಾಕಿ ನಡೆದು ಬಿಡ್ರಿ. ಇದು ಒನ್ ಟ್ರಿಕ್ ಆಯ್ತು. ಇನ್ನೊಂದು ನಾನು ಹೇಳಿದೆ ನಿಮಗೆ, ಇವರು ಯಾಮಿನಿ ಕೃಷ್ಣಮೂರ್ತಿ ಮತ್ತೆ ಮಲ್ಲಿಕಾ ಸಾರಾಭಾಯಿ ಅವರು, ಇವ್ರು ಏನೋ ಭರತನಾಟ್ಯಂಗೂ ಬರ್ತಾರೆ, ಹಾಗೆ ಇದಕ್ಕೂ ಬರ್ತಾರೆ, ಏನಕ್ಕೆ ಕೂಚಿಪುಡಿಗೂ ಬರ್ತಾರೆ. ಯಾರು? ಯಾಮಿನಿ ಕೃಷ್ಣಮೂರ್ತಿ ಮತ್ತೆ ಮಲ್ಲಿಕಾ ಸಾರಾಭಾಯಿ. ನಾನು ಹೇಳಿದ್ದೆ ಸಾರಾಯಿ ಕುಡ್ಕೊಂಡು ಯಾಮಿನಿ ಕೃಷ್ಣಮೂರ್ತಿ ಕೃಷ್ಣ ಇಲ್ಲ ನೋಡ್ತಾ ಇದ್ರು ಅಂತ, ಅದಕ್ಕೂ ಟ್ರಿಕ್ಸ್ ಹೇಳಿದ್ನಲ್ವಾ. ಸಾರಾಭಾಯಿ, ಮಲ್ಲಿಕಾ ಸಾರಾಭಾಯಿ ಮತ್ತೆ ಇನ್ನೊಬ್ರು ಸಾರಾಭಾಯಿ ಬರ್ತಾರಲ್ಲ, ಯಾರು? ಮೃಣಾಲಿನಿ ಸಾರಾಭಾಯಿ. ಈ ಮೃಣಾಲಿನಿ ಸಾರಾಭಾಯಿ, ಮಲ್ಲಿಕಾ ಸಾರಾಭಾಯಿ ಹೇಳಿದ್ದೆ ಅಲ್ವಾ. ಅಲ್ಲಿ ಆ ಸಾರಾಭಾಯಿಯಲ್ಲಿ ಇಲ್ಲಿ ಮಲ್ಲಿಕಾ ಸಾರಾಭಾಯಿ ಮತ್ತೆ ಯಾಮಿನಿ ಕೃಷ್ಣಮೂರ್ತಿ ಅವರು ಇದಕ್ಕೂ ಬರ್ತಾರೆ. ಇದನ್ನ ಸಪರೇಟ್ ಆಗಿ ನೆನ್ಪಿಟ್ಕೊಳ್ಳಿ. ನೆನ್ಪಿರುತ್ತೆ, ಯಾಕಂತಂದ್ರೆ ಯಾಮಿನಿ ಕೃಷ್ಣಮೂರ್ತಿ ಅವರು ಸಿಕ್ಕಾಪಟ್ಟ ಫೇಮಸ್. ಇವರಿಗೆ ಪದ್ಮ ವಿಭೂಷಣ ಬೇರೆ ಸಿಕ್ಕಿದೆ ಅಲ್ವಾ. ಪದ್ಮ ವಿಭೂಷಣ ಸಿಕ್ಕಿದೆ. ಎಷ್ಟರಲ್ಲಿ ಸಿಕ್ಕಿದೆ? ನಾನು ಆಕ್ಚುಲಿ
ಇವರಿಗೆ ಪದ್ಮ ವಿಭೂಷಣ ಸಿಕ್ಕಿದ್ರ ಬಗ್ಗೆ ಭರತನಾಟ್ಯದಲ್ಲಿ ಮೆನ್ಷನ್ ಮಾಡಿದ್ದೀನಿ. ಎಷ್ಟರಲ್ಲಿ ಸಿಕ್ಕಿದೆ? 2016. ಹಾಗೆ 2001ರಲ್ಲಿ ಇವರಿಗೆ ಪದ್ಮಭೂಷಣ ಸಿಕ್ತು. ಸೊ ಇವರು ಒಂದು ಇಂಪಾರ್ಟೆಂಟ್, ಯಾಕಂತಂದ್ರೆ ಇವರು 2024ರಲ್ಲಿ ಅನ್ಸುತ್ತೆ ಡೆತ್ ಆಗಿದ್ರು. 24ರಲ್ಲಿ 23, 24 ಐ ಥಿಂಕ್ 24ರಲ್ಲಿ ಇವರು ಡೆತ್ ಆಗಿದೆ. ಸೊ ಹಾಗಾಗಿ ಇವರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಓಕೆನಾ, ಇವರು ಒಂದು 3-4 ವರ್ಷವರೆಗೂ ಇಂಪಾರ್ಟೆಂಟ್ ಆಗ್ತಾನೆ ಹೋಗ್ತಾರೆ ಇವರು, ಯಾಮಿನಿ ಕೃಷ್ಣಮೂರ್ತಿ ಅವರು. ಸೊ ಇವರಿಗೆ ಪದ್ಮಭೂಷಣಗಳು ಸಿಕ್ಕಿದೆ 2016ರಲ್ಲಿ. ಸೊ ಭೂಷಣ ಸಿಕ್ಕಿದೆ, ವಿಭೂಷಣ ಸಿಕ್ಕಿದೆ. ಪದ್ಮ ವಿಭೂಷಣ ಅಂತಂದ್ರೆ ಇಂಡಿಯಾಸ್ ಸೆಕೆಂಡ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಇದು. ಓಕೆನಾ, ಹಾಗಾಗಿ ಇವರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಓಕೆನಾ, ಹಾಗೆ ಇನ್ನೊಂದಿಷ್ಟು ನೀವು ಈ ಕೂಚಿಪುಡಿಯಲ್ಲಿ ಇನ್ನೊಂದಿಷ್ಟು ಡ್ಯಾನ್ಸರ್ಸ್ ನ ನೋಡೋದಾದ್ರೆ, ಎಕ್ಸ್ಪೋನೆಂಟ್ಸ್ ನೋಡೋದಾದ್ರೆ ಇವ್ರಿಷ್ಟು ಜನಕ್ಕೆ ಒಂದು ಟ್ರಿಕ್ಸ್ ಅನ್ನ ಮಾಡಿದೆ ನಾನು. ಈ ರೆಡ್ಡಿ ಅನ್ನೋದ್ರಿಗೆ ಏನ್ ಟ್ರಿಕ್ಸ್ ಬೇಡ, ರೆಡ್ಡಿ ಅನ್ನೋದನ್ನ ನೀವು ಕೂಚಿಪುಡಿ ಹಾಕ್ಬಿಡ್ತಾರೆ. ಬಟ್ ಇವ್ರಿಷ್ಟು ಜನ ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ಸಿಂಪಲ್ ಟ್ರಿಕ್ಸ್ ಬೇಕಲ್ವಾ, ಹೇಗೆ ಭರತನಾಟ್ಯಂ ಮಾಡಿದ್ವು ಹಾಗೆ. ಇಲ್ಲಿ ನೋಡ್ರಿ, ಸೋಬಾನೆ ಹಾಡುವಾಗ ವೆಂಕಟೇಶ ಚಿನ್ನದ ಲಕ್ಷ್ಮಿನ ಅಪಹರಣ ಮಾಡಿ, ಅಂತಂದ್ರೆ ಕತ್ಕೊಂಡೋಗಿ, ಅಪಹರಣ ಮಾಡೋದ್ರೆ ಕತ್ಕೊಂಡೋಗೋದಲ್ವಾ, ಅಪಹರಣ ಮಾಡಿ ಅವ್ನ್ ಕೇಳ್ತಾರೆ, ಏನಪ್ಪ ಏನು ನೀನು ಕತ್ಕೊಂಡೋಗಿದ್ಯಾ ಅಂತ. ಅವ್ನು ಹೇಳ್ತಾನೆ, ನಾನು ಸ್ವಪ್ನದಾಗ ನಾನು ಯೋಚನೆ ಮಾಡಲ್ಲ, ನಾನು ಕದ್ದೇ ಇಲ್ಲ ಅಂತ ಹೇಳ್ತಾನೆ. ಸ್ವಪ್ನದಲ್ಲೂ ನಾ ಕದ್ದಿಲ್ಲ ಅಂತ ಹೇಳಿ ಅವ್ನು ಹೆಂಗ್ ಹೇಳ್ತಾನೆ, ವೇದ ಮುಟ್ಟಿ, ಈಗ ಹೇಳ್ತಾರಲ್ಲ, ವೇದ ಮುಟ್ಟಿ ನಮಸ್ಕಾರ ಮಾಡಿ ಹೇಳೋ, ವೇದ ಮುಟ್ಟಿ ಹೇಳೋ ಅಂತಂದ್ರೆ ಬುಕ್ ಮುಟ್ಟಿ ಹೇಳು, ವೇದ ಮುಟ್ಟಿ ಸತ್ಯ ಮಾಡಿ, ನೀನು ವೇದ ಮುಟ್ಟಿ ಸತ್ಯ ಮಾಡು, ನೀನ್ ಸುಳ್ಳು ಹೇಳ್ತಿದ್ದೆ, ನೀನೇ ಕದ್ದವನು, ಅಪಹರಣ ಮಾಡಿದವನು, ವೇದ ಮುಟ್ಟಿ ಸತ್ಯ ಮಾಡು ಅಂತ ಹೇಳ್ತಾನೆ. ಅವ ವೇದ ಮುಟ್ಟಿ ಸತ್ಯ ಮಾಡಿ, ಇಲ್ಲಪ್ಪ ನಾ ಕದ್ದಿಲ್ಲ ಅಂತ ಹೇಳ್ತಾನೆ. ಅದನ್ನ ಅಷ್ಟಕ್ಕೂ ನಂಬ್ಲಾ ಅಂತ ತಕ್ಷಣ ಸಿಟ್ಟು ಬಂದು ಕುರ್ಚಿ ಪುಡಿ ಮಾಡಿ, ಎತ್ತಿ ಕುಟ್ಟಿ ಪುಡಿ ಮಾಡಿ ಹೇಳ್ತಾನವ, ಇಲ್ಲ ನಾ ಕದ್ದೇ ಇಲ್ಲ ಅಂತ. ಅರ್ಥ ಆಯ್ತಲ್ವ? ಇದೊಂದು ಸ್ಟೋರಿ ನೆನ್ಪಿರುತ್ತಲ್ವ, ಒಂದು ಟ್ರಿಕ್ಸ್ ಇನ್ ಸ್ಟೋರಿ. ನೀವ್ ಹಂಗೆ ತಿಳ್ಕೊಬಹುದು. ಹೆಂಗೆ ಇದ್ರಲ್ಲಿ ಏನು ಕುರ್ಚಿ ಪುಡಿ ಮಾಡುತ್ತಲ್ವ, ಇದು ಕೂಚಿಪುಡಿ ಅಂದ್ರೆ ಕುರ್ಚಿ ಪುಡಿ ಮಾಡೋದು. ಕುರ್ಚಿ ಪುಡಿ ಮಾಡದವ ಯಾರು? ವೆಂಕಟೇಶ್ ಕುರ್ಚಿ ಪುಡಿ ಮಾಡದವ. ವೆಂಕಟೇಶ್ ಕುರ್ಚಿ ಪುಡಿ ಮಾಡೋ ಟೈಮ್ ಯಾವಾಗ? ಶೋಭಾನೆ ಹಾಡ್ತಾ ಇರ್ಬೇಕನ್ನ, ಫಂಕ್ಷನ್ ನಡೀತಾ ಇತ್ತು, ಶೋಭಾನೆ ಹಾಡು ಕೇಳಿರ್ತಲ್ವ. ಸೊ ಏನ್ ನೀರೇ ಈ ತರದೊಂದು ಶೋಭಾನೆ ಹಾಡು ನಡೀತಿತ್ತು. ಏನೋ ಒಂದು ಫಂಕ್ಷನ್ ಅಲ್ಲಿ, ಅಂದ್ರೆ ಶೋಭಾನೆ ಹಾಡು ಯಾವಾಗ? ಮದುವೆ ಮನೆ ಟೈಮಲ್ಲಿ ಶೋಭಾನೆ ಹಾಡು ಆಡ್ತಾರೆ. ಆ ಫಂಕ್ಷನ್ ಅಲ್ಲಿ ಏನ್ ಮಾಡ್ತಾನೆ ಅವ ವೆಂಕಟೇಶ್, ಶೋಭಾನೆ ಹಾಡೋ ಟೈಮಲ್ಲಿ ಚಿನ್ನದ ಲಕ್ಷ್ಮಿ ಕದೀತಾನವ, ಚಿನ್ನ ಕದೀತಾನೆ. ಓಕೆ, ಚಿನ್ನದ ಲಕ್ಷ್ಮಿ ಕದೀತಾನೆವ. ಓಕೆ ಚಿನ್ನದ ಲಕ್ಷ್ಮಿ ಕದ್ದ. ಓಕೆ, ಆಮೇಲೆ ಕದ್ದವನಿಗೆ ಇನ್ವೆಸ್ಟಿಗೇಷನ್ ಮಾಡಕ್ ಹೋದ್ರು. ಆಮೇಲೆ ಕನ್ಸಲ್ಲೂ ನಾ ಕದ್ದಿಲ್ಲ, ಸ್ವಪ್ನದಲ್ಲೂ ನಾ ಕದ್ದಿಲ್ಲ ಅಂತ ಹೇಳ್ದ. ಯಾರು ಕದ್ದಿನಿ ಅಂತ ಹೇಳ್ತಾರೆ? ಇಲ್ಲ, ಸ್ವಪ್ನದಲ್ಲೂ ನಾ ಕದ್ದಿಲ್ಲ ಅಂತ ಹೇಳ್ದ. ಇದಕ್ಕೆ ಏನ್ ಮಾಡ್ದ ಅವನು? ವೇದ ಮುಟ್ಟಿ ಸತ್ಯ ಮಾಡಿ ಹೇಳ್ದ. ಓಕೆನಾ? ಸೊ ಈ ತರ ಲಿಂಕ್ ನಿಮ್ ಸಿಂಕ್ ಆಗ್ತಾ ಹೋಗುತ್ತೆ. ನೀವು ಇಡೀ ಸೂತ್ರನು ಹಿಂಗೆ ಗಟ್ಟು ಹೊಡಿಬೇಕು ಅಂತಿಲ್ಲ, ಒಂದ್ 2-3 ಸರಿ ಹಿಂಗ್ ನೋಡ್ಕೊಬಿಟ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಬಂದ್ಬಿಡುತ್ತೆ. ಎಕ್ಸಾಮ್ ಅಲ್ಲಿ ಬಂದ ತಕ್ಷಣ ಏನಾಗಿರುತ್ತೆ? ಅಪರ್ಣ ಅಂತ ಬರುತ್ತೆ, ಏನೋ ಯಾವ್ದು ಬೇಡ, ಜಸ್ಟ್ ಅಪರ್ಣ ಸತೀಸಮ್ ಅಂತ ಬರುತ್ತೆ. ಅಪರ್ಣ ಮಾಡ್ದವ ಯಾರು? ಚಿನ್ನದ ಮೂರ್ತಿ ಅಪರ್ಣ ಮಾಡ್ದ ವೆಂಕಟೇಶ ಎಲ್ಲಿದ್ದ? ವೆಂಕಟೇಶ್ನೇ ಕುರ್ಚಿ ಪುಡಿ ಮಾಡ್ದವಲ್ಲ, ಕೂಚಿ ಪುಡಿ ಟಕ್ ಹಾಕು. ಹಾಗೆ ನಿಮ್ಗೆ ಏನಾಗುತ್ತೆ? ಸ್ವಪ್ನ ಸುಂದರಿ ಅಂತ ಬಂದ್ಬಿಡುತ್ತೆ. ಸ್ವಪ್ನ ಅಂತಂದ್ರೆ ಏನು? ಕನ್ಸ್ ಕಾಣಿದ ಸ್ವಪ್ನ ಯಾರು ಕಂಡಿದ್ದು? ವೆಂಕಟೇಶ್ ಸ್ವಪ್ನದಲ್ಲಿ ನಾ ಕದ್ದಿಲ್ಲ ಅಂತ ಹೇಳ್ದ. ಅಂತಂದ್ರೆ ಯಾರಿಗೂ ವೆಂಕಟೇಶ್ನೇ ಕುರ್ಚಿ ಪುಡಿ ಮಾಡಿ ಹೇಳ್ದ. ಓಕೆ, ಕೂಚಿಪುಡಿ. ಹಾಗೆ ನೀವು ವೇದಾಂತ ಸತ್ಯಮೂರ್ತಿ ಅಂತ ಬರುತ್ತೆ, ಸತ್ಯನಾರಾಯಣನ್ ಅಂತ ಬರುತ್ತೆ. ಸೊ ವೇದ ಮುಟ್ಟಿ ಹೇಳಿದ್ರೆ ಯಾರು? ವೆಂಕಟೇಶ ಕುರ್ಚಿ ಪುಡಿ ಮಾಡಿ ಹೇಳ್ದ. ಟಕ್ ಕುರ್ಚಿ. ಇದು ಶೋಭಾನೆ ಹಾಡು ಯಾರು ಹೇಳ್ದು? ವೆಂಕಟೇಶ. ಹಿಂಗೆ ತಕ್ಷಣಕ್ಕೆ ಸಿಂಕ್ ಆಗುತ್ತೆ. ನೀವು ಇಡೀ ಸೂತ್ರ ನೆನ್ಪಿಟ್ಕೋಬೇಕಂತಿಲ್ಲ. ಓಕೆನಾ? ಇಲ್ಲಿ ನೋಡ್ರಿ, ಎಲ್ಲೋಯ್ತಿದ್ದು ಕರ್ಸರೇ ಹೋಯ್ತಲ್ಲ. ಓಕೆ, ಸೋಬಾನೆ ಅಂತಂದ್ರೇನು? ಶೋಭಾ ನಾಯ್ಡು. ಓಕೆನಾ? ಶೋಭಾನೆ ಹಾಡು, ಶೋಭಾ ನಾಯ್ಡು. ವೆಂಕಟೇಶ ವೆಂಪಟ ಚಿನ್ನ ಸತ್ಯಂ. ಇಲ್ಲಿ ನೋಡ್ರಿ, ವೆಂಕಟೇಶ ಚಿನ್ನದ ಲಕ್ಷ್ಮಿ ಕದ್ದ. ವೆಂಕಟ ಚಿನ್ನ ಸತ್ಯಂ. ವೆಂಕಟ ಅಂತ ನೀವು ನೆನ್ಪಿಟ್ಕೊಳ್ರಿ, ತಕ್ಷಣ ನೆನ್ಪಾಗತ್ತಲ್ಲ. ವೆಂಪಟ ಚಿನ್ನ ಸತ್ಯಂ, ವೆಂಕಟೇಶ, ವೆಂಪಟ ನೆನ್ಪಾಗತ್ತೆ. ಅದೇನು ತುಂಬಾ ವ್ಯತ್ಯಾಸ ಇದ್ರು. ಮತ್ತು ವೆಂಕಟ ಅಲ್ಲ, ಅದು ವೆಂಪಟನೆ. ಬಟ್ ಅದು ಆರಾಮ್ಸೆ ನೆನ್ಪಾಗುತ್ತೆ. ಮತ್ತೆ ವೆಂಕಟ ಚಿನ್ನ ಸತ್ಯಂ ಅಲ್ಲ, ಯಾರು ಇಲ್ಲ, ವೆಂಪಟ ಚಿನ್ನ ಸತ್ಯಂ ಇರೋದು. ಹಾಗಾಗಿ ನಿಮ್ಗೆ ನೆನ್ಪಾಗ್ಬಿಡುತ್ತೆ, ಇದೇನು ಸಮಸ್ಯೆ ಇಲ್ಲ. ಓಕೆನಾ? ಇನ್ನು ಲಕ್ಷ್ಮೀ ಕದ್ದ. ಸೊ ಲಕ್ಷ್ಮೀನಾರಾಯಣ ಶಾಸ್ತ್ರಿ. ಓಕೆನಾ? ಲಕ್ಷ್ಮಿನ ಕದ್ದ ಅವನು. ಓಕೆನಾ? ಹಾಗೆ ಅಪಹರಣ ಮಾಡ್ದ ಅಂತಂದ್ರೆ ಅವನು ಲಕ್ಷ್ಮಿನ ಅಪಹರಣ ಮಾಡ್ದ, ಅಪರ್ಣ ಸತೀಶಂ. ಸ್ವಪ್ನದಲ್ಲೂ ಸ್ವಪ್ನ ಸುಂದರಿ. ಹಾಗೆ ವೇದ ಮುಟ್ಟಿ ಸತ್ಯ ಮಾಡ್ದ, ವೇದಾಂತ ಸತ್ಯಮೂರ್ತಿ. ಕುರ್ಚಿ ಪುಡಿ ಮಾಡ್ದ, ಕೂಚಿಪುಡಿ. ಓಕೆನಾ? ಇಲ್ಲಿಗೆ ಎಂಡ್ ಆಯ್ತು, ಯಾವ್ದು? ಕೂಚಿಪುಡಿ ಎಂಡ್ ಆಯ್ತು. ಈಗ ನಾನು ಇನ್ನೊಂದು ಡ್ಯಾನ್ಸ್ ಅನ್ನು ಬರೋದಾದ್ರೆ ಬೇಗ ಸ್ಪೀಡಾಗಿ ಹೇಳಿ ಮುಗಿಸುವ ಅಷ್ಟೇ. ಈ ಟ್ರಿಕ್ಸ್ ಅನ್ನು ನೆನ್ಪಿಟ್ರೆ ಆಯ್ತು, ಮುಗೀತು, ಇಷ್ಟಕ್ಕೆ. ಓಕೆ, ನೆಕ್ಸ್ಟ್ ಮೋಹಿನಿ ಅಟ್ಟಂ ಎಲ್ಲಿದು? ಕೇರಳಂದು. ಕೇರಳಂ ಆಗಿದೆ ಅಲ್ವಾ? ಈಗ ಆಗಿದೆಯಲ್ವಾ? ಕೇರಳಂ ಅಂತ ಅವ್ರು ಪ್ರಪೋಸ್ ಮಾಡಿದ್ರೆ ಅದಕ್ಕೆ ನಮ್ಮ ಹೈಕಮಾಂಡ್, ಲೋಕಸಭೆ ಕೂಡ ಅದಕ್ಕೆ ಅಪ್ರೂವಲ್ ಕೊಟ್ಟಿದೆ. ಸೊ ಈ ಕೇರಳಂ ಹೆಸರು ಚೇಂಜ್ ಮಾಡೋದಕ್ಕೆ
ವಿಶೇಷ ಬಹುಮತ ಬೇಕೋ ಸರಳ ಬಹುಮತ ಸಾಕು ಹೇಳ್ರಿ ನೋಡೋಣ, ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಕಾನ್ಸ್ಟಿಟ್ಯೂಷನ್ ಓದಿರ್ತಿರಲ್ವಾ GK ಅಲ್ಲಿ, ಸರಳ ಬಹುಮತ ಸ್ಪೆಷಲ್ ಮೆಜಾರಿಟಿ ಬೇಕು ಅಥವಾ ಸಿಂಪಲ್ ಮೆಜಾರಿಟಿ ಸಾಕು ಅಂತ ನೀವು ಹೇಳ್ಬೇಕು ಹೆಸರನ್ನ ಚೇಂಜ್ ಮಾಡೋದಕ್ಕೆ. ಓಕೆನಾ. ಮೋಹಿನಿಯಟ್ಟಂ ಕೇರಳಂದು. ಓಕೆನಾ. ಸಿಂಬಲೈಸಸ್ ಏರ್, ಇದು ಗಾಳಿಯನ್ನ ಪ್ರತಿಬಿಂಬಿಸುತ್ತೆ. ಯಾವುದು? ಮೋಹಿನಿಯಟ್ಟಂ. ಇದು ಭಗವಾನ್ ವಿಷ್ಣುವಿನ ಒಂದು ಅಸೋಸಿಯೇಟೆಡ್ ಆಗಿರೋದು. ಮೋಹಿನಿಯಟ್ಟಂ ಡ್ಯಾನ್ಸ್ ಇದೆಯಲ್ಲ, ಮೋಹಿನಿ ಅಂದ್ರೆ ಯಾರು? ಭಗವಾನ್ ವಿಷ್ಣು ತಾನೆ, ಮೋಹಿನಿ ಅವತಾರ ಮಾಡಿರೋದು. ಹಾಗಾಗಿ ಇವನು ಯಾವುದು? ಮೋಹಿನಿಯಟ್ಟಂ ಅನ್ನೋದು ಭಗವಾನ್ ವಿಷ್ಣುವಿಗೆ ಸಂಬಂಧಿಸಿದ್ದು ಅಂತ ನೆನ್ಪಿರುತ್ತಲ್ವಾ? ಇದು ಎಲ್ರಿಗೂ ನೆನ್ಪಿರ್ತದೆ, ಹೇಳೋದ್ ಬೇಡ. ಬಟ್ ಇದು ಒಂದು ಸೋಲೋ ಡ್ಯಾನ್ಸ್ ಪರ್ಫಾರ್ಮ್ಡ್ ಬೈ ಫೀಮೇಲ್. ಇಲ್ಲ ಸರ್ ಮೇಲ್ ಕೂಡ ಪರ್ಫಾರ್ಮ್ ಮಾಡಿದ್ದೇವೆ ನಾವು ನೋಡಿದೀವಿ ಅಂತಂದ್ರೆ, ಈ ಮೇಲ್ಸ್ ಫೀಮೇಲ್ ಅಟೈರ್ ಅಲ್ಲಿ ಅಂತಂದ್ರೆ ಫೀಮೇಲ್ ವಸ್ತ್ರವನ್ನು ಹಾಕೊಂಡು ಮಾಡ್ತಾರೆ. ಓಕೆನಾ. ಅಂದ್ರೆ ಇವರು ಮೇನ್ಲಿ ಪರ್ಫಾರ್ಮ್ಡ್ ಬೈ ಎ ಫೀಮೇಲ್, ಸೋಲೋ ಡ್ಯಾನ್ಸ್. ಮೋಹಿನಿಯಟ್ಟಂ ಒಂದು ಸೋಲೋ ಡ್ಯಾನ್ಸ್, ಇದು ಗ್ರೂಪ್ ಡ್ಯಾನ್ಸ್ ಅಲ್ಲ. ಭರತನಾಟ್ಯಂ ಸೋಲೋನ ಹೌದು, ಗ್ರೂಪ್ ಹೌದು, ಬಟ್ ಇದು ಸೋಲೋ ಡ್ಯಾನ್ಸ್ ಮೋಹಿನಿಯಟ್ಟಂ. ಓಕೆ. ಹಾಗೆ ಏನ್ಷಿಯಂಟ್ ಟೆಕ್ಸ್ಟ್ ಅಲ್ಲಿ ನೀವು ರೆಫರೆನ್ಸಸ್ ನೋಡೋದಾದ್ರೆ, ಅಂದ್ರೆ ಯಾವ ಒಂದು ಹಳೆಯ ಕೃತಿಯಲ್ಲಿ ಮೋಹಿನಿಯಟ್ಟಂ ಬಗ್ಗೆ ಏನಾದ್ರೂ ಉಲ್ಲೇಖ ಇದೆ ಅಂತಂದ್ರೆ ಅದು ವ್ಯವಹಾರ ಮಾಲಾ ಅಂತ ಒಂದು ಕೃತಿ. ಈ ತರದ ಒಂದು ಕ್ವಶನ್ ಆಗಿದಾವೆ. ಸೊ ಯಾಕಂತಂದ್ರೆ ಇವು 8 ಕ್ಲಾಸಿಕಲ್ ಡ್ಯಾನ್ಸ್ ಇರೋದಲ್ಲ, ಸ್ವಲ್ಪ ಒಳಗಿರೋದು ಅಂಶಗಳು ಬೇಕಾಗ್ತವೆ. ಬರೀ ಯಾರು ಡ್ಯಾನ್ಸ್ ಮಾಡ್ತಾರೋ ಅನ್ನೋದು ಒಂದೇ ಬೇಕಾಗಲ್ಲ. ಸೊ ಇದು ಬೇಕಾಗತ್ತೆ, ಬಿಕಾಸ್ ಇರೋದೇ 8. ಹಾಗಾಗಿ ವ್ಯವಹಾರ ಮಾಲಾ ಅಂತ ಒಂದು ಕೃತಿಯಲ್ಲಿ, ಹಳೆಯ ಕೃತಿಯಲ್ಲಿ ಇದ್ರ ಬಗ್ಗೆ ಮೆನ್ಷನ್ ಇದೆ. ಇದನ್ನ ಬರ್ದಾರ ಯಾರು? ಮಹಾಮಂಗಲಂ ನಾರಾಯಣಂ ನಂಬುತಿರಿ. ಓಕೆ. ಮಹಾಮಂಗಲಂ ನಾರಾಯಣನ್ ನಂಬುತಿರಿ, ಇದು ವ್ಯವಹಾರ ಮಾಲಾ ಕೃತಿಯನ್ನು ಬರೀತಾರೆ. ಇದರಲ್ಲಿ ಮೋಹಿನಿಯಟ್ಟಂ ಬಗ್ಗೆ ಮೆನ್ಷನ್ ಇದೆ. ಓಕೆ, ಅರ್ಥ ಆಯ್ತಲ್ವಾ? ಹಾಗೆ ಇದನ್ನ ಸ್ವಲ್ಪ ಸ್ಮೂತ್ ಆಗಿ, ಇದು ಸ್ವಲ್ಪ ರೌದ್ರಾವತಾರ ಈ ತರ ಎಲ್ಲ ಇಲ್ಲ, ಇಲ್ಲಿ ಸ್ವಲ್ಪ ವೆರಿ ಸ್ಮೂತ್ ಆ ಡ್ಯಾನ್ಸ್ ಫಾರ್ಮ್ ನ ನೋಡ್ಬೇಕು ನೀವು. ಸ್ವಲ್ಪ ಸಿಂಪಲ್ ಆಗಿ ಆಹಾ ಒಂಥರ ಹೃದಯಕ್ಕೆ ಆಹ್ಲಾದ ಸಿಗೋ ತರ ಸ್ಮೂತ್ ಆಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಒಂಥರ ಫುಲ್ ರೌದ್ರಾವತಾರ ಈ ತರದ್ದೆಲ್ಲ ಇರೋದಿಲ್ಲ, ವೆರಿ ಸ್ಮೂತ್ ಆಗಿ ಇರುತ್ತೆ ಇದು ಮೋಹಿನಿಯಟ್ಟಂ ಡ್ಯಾನ್ಸ್. ಓಕೆನಾ. ಸೊ ಇದು ಅತ್ಯಂತ ಸ್ಮೂತ್ ಆಗಿ ನಡೆಯುತ್ತೆ. ಹಾಗೆ ಇದಕ್ಕೆ ಒಂದು ಏನೋ ಒಂದು ಪ್ಯಾಟರ್ನೈಸ್ಡ್ ಮಾಡೋದು ಅಂತಂದ್ರೆ, ಇದನ್ನ ಯಾರು ಪೋಷಿಸಿ ಬೆಳೆಸಿದ್ರು, ಒಂದು ಯಾವ್ದೋ ಒಂದು ಹಿಂದಿನ ಕಾಲದಾಗ ಒಬ್ಬ ಯಾವ್ದಾದ್ರು ಒಂದು ರಾಜ್ಯ ಒಂದು ಆಶ್ರಯ ಕೊಡ್ಬೇಕಾಗಿರುತ್ತಲ್ಲ ಒಂದು ಡ್ಯಾನ್ಸ್ ಫಾರ್ಮಿಗೆ, ಇಲ್ಲ ಅಂತಂದ್ರೆ ನಶಿಸೋಗ್ಬಿಡುತ್ತೆ. ಸೊ ರಾಜ ಸ್ವಾತಿ ತಿರುನಾಳ್ ಅನ್ನೋ ಒಬ್ಬ ವ್ಯಕ್ತಿ, ರಾಜ ಇದಕ್ಕೊಂದು ಆಶ್ರಯ ಕೊಡ್ತಾನೆ ಈ ಡ್ಯಾನ್ಸ್ ಫಾರ್ಮಿಗೆ. ಹಾಗೆ ಇದು ನಶಿಸಿ ಹೋಗುವಂತ ಹಂತಕ್ಕೆ ಬಂದಾಗ ಇದನ್ನ ರಿವೈವ್ ಮಾಡಿದ್ದು, ಉಳಿಸಿ ಬೆಳೆಸಿದ್ದು ಯಾರು ಅಂತಂದ್ರೆ VN ಮೆನನ್ ಅವರು. ಇದು ಇಂಥವೆಲ್ಲ ಒಂದು ಟಾಪಿಕ್ ಯಾವ್ದ್ಯಾವ್ದು ಜಸ್ಟ್ ಸಿಂಪಲ್ ಒಂದು ಏನೋ ಒಂದು ಸ್ಟ್ಯಾಟಿಕ್ ಪಾರ್ಟ್ಗಳು, ಜಸ್ಟ್ VN ಮೆನನ್ ಅವರು ಇದನ್ನ ಉಳಿಸಿದ್ರು, ಪುನರುಜ್ಜೀವನ ಮಾಡಿದ್ರು, ಈ ತರ ಜಸ್ಟ್ ನೆನ್ಪಿಟ್ಕೋಬೇಕಾಗುತ್ತೆ. ಹಾಗೆ ಈ ಡ್ಯಾನ್ಸ್ ಫಾರ್ಮ್ ಅಲ್ಲಿ 24 ಹ್ಯಾಂಡ್ ಗೆಸ್ಚರ್ಸ್ ಇದೆ ಅಂತಂದ್ರೆ, ಕೈ ಗೆಸ್ಚರ್ಸ್ ನೋಡ್ಬೋದು ನೀವು. ಈ ತರ ಕೈ ಗೆಸ್ಚರ್ಸ್ ನೋಡಿರ್ತೀರಲ್ವ ನೀವು, ಈ ತರ ಹ್ಯಾಂಡ್ ಗೆಸ್ಚರ್ಸ್ ಮಾಡ್ತಾರಲ್ವ ಡ್ಯಾನ್ಸ್ ಮಾಡ್ಬೇಕಾದ್ರೆ ಇಷ್ಟೊಂದು ಹ್ಯಾಂಡ್ ಗೆಸ್ಚರ್ಸ್. ಈ ತರದಲ್ಲಿ 24 ಹ್ಯಾಂಡ್ ಗೆಸ್ಚರ್ಸ್. ಇಲ್ಲಿ 24 ಇದಾವ ಇಲ್ಲ ನಂಗೆ ಗೊತ್ತಿಲ್ಲ, ನಾನು ಟೋಟಲ್ ಮಾಡಿಲ್ಲ, ಬಟ್ 24 ಇದ್ರೂ ಇರ್ಬೋದಲ್ವಾ, ಟೋಟಲ್ ಮಾಡಿ ನೋಡ್ರಿ ನಿಲ್ಸ್ಕೊಂಡು. ಓಕೆನಾ. ಸೊ 24 ಕೈ ಸನ್ನೆಗಳಿದಾವೆ. ಇದು ಒಂದ್ಸರಿ ಕ್ವಶನ್ ಆಗಿದೆ, 1-2 ಸರಿ, ಹಾಗಾಗಿ ನಾನು ಮೆನ್ಷನ್ ಮಾಡಿದ್ದೇನೆ. ಪ್ರೀವಿಯಸ್ ಇಯರ್ನೇ ಆಲ್ಮೋಸ್ಟ್ ರಿಪೀಟ್ ಮಾಡೋದು ಜಾಸ್ತಿ SSC ಇದರಲ್ಲ, ರೈಲ್ವೇದಲ್ಲಿ. ಹಾಗಾಗಿ ನಾನು ಇದನ್ನ ಮೆನ್ಷನ್ ಮಾಡಿದಲ್ಲಿ 24 ಕೈ ಸನ್ನೆಗಳು ಅಂತಂದ್ರೆ ಹ್ಯಾಂಡ್ ಗೆಸ್ಚರ್ಸ್ ಮೋಹಿನಿಯಟ್ಟಂ ಡ್ಯಾನ್ಸ್ ನಲ್ಲಿ ಇದಾವೆ. ಓಕೆನಾ. ಈಗ ಓಕೆ, ಇದರಲ್ಲಿ ನಾವು ಎಲಿಮೆಂಟ್ಸ್ ಅನ್ನ ಬರೋದಾದ್ರೆ ಯಾವ್ಯಾವ ಎಲಿಮೆಂಟ್ಸ್ ಇದಾವೆ ಅಂದ್ರೆ ಹಂತಗಳು. ಇದರಲ್ಲಿ ಏನಾಗುತ್ತೆ, ಚೋಲ್ಕೆಟ್ಟು ಅನ್ನೋದು ಫಸ್ಟ್ ಸ್ಟಾರ್ಟ್ ಆಗೋದು ಚೋಲ್ಕೆಟ್ಟು ಇಂದ. ಆಮೇಲೆ ಜಾತಿ ಸ್ವರಂ, ಪದವರ್ಣಂ, ಪದಂ, ಆಮೇಲೆ ಸಪ್ತಮ್, ಆಮೇಲೆ ತಿಲ್ಲಾಣ, ಆಮೇಲೆ ಶ್ಲೋಕಂ, ಲಾಸ್ಟಿಗೆ ಶ್ಲೋಕ ಬಿಟ್ಬಿಡ್ತಾರೆ. ಇದರಲ್ಲಿ ಇದೆಲ್ಲ ತುಂಬಾ ಏನು ಇಂಪಾರ್ಟೆಂಟ್ ಅಲ್ಲ. ಕೆಲವು ಟೈಮ್ ಏನ್ ಮಾಡ್ತಾರೆ ಅಂತಂದ್ರೆ ಆರ್ಡರ್ ವೈಸ್ ಜೋಡಿಸಿ ಅಂತ ಬರ್ತಾರೆ. ಸ್ವಲ್ಪ ಬಗ್ಬೈಕ್ ನೋಡ್ಕೊಂಡಿದ್ರೆ ಸಾಕು, ಅವಾಗ ನಿಮ್ಗೊಂದು ಅಂದಾಜಾಗುತ್ತೆ, ಇದು ಫಸ್ಟ್ ಇದು ಲಾಸ್ಟ್ ಅಂತ. ಈ ನಿಮ್ಗೆ ಅದನ್ನು ಇವೆಲ್ಲವೂ ಆರ್ಡರ್ ವೈಸ್ ಜೋಡಿಸಿ ಅಂತ ಕೊಡಲ್ಲ. ಸೊ ಸ್ವಲ್ಪ ಫಸ್ಟ್ ಇರೋದು ಲಾಸ್ಟ್ ಇರೋದು ಹಾಕ್ತಾರೆ, ನಿಮ್ಗೆ ಗೊತ್ತಿರುತ್ತೆ. ತಿಲ್ಲಣ ಶ್ಲೋಕಂ ಎಲ್ಲ ಲಾಸ್ಟ್ ಇರುತ್ತೆ, ಚೋಲ್ಕೆಟ್ಟು ಜಾತಿ ಸ್ವರಂ ಎಲ್ಲ ಫಸ್ಟ್ ಇರುತ್ತೆ. ಈ ತರ ನೋಡ್ಕೊಂಡ್ರೆ ಸಾಕಾಗ್ಬಿಡುತ್ತೆ. ಓಕೆನಾ. ಈಗ ಇದಕ್ಕೆ ಒಂದು ಟ್ರಿಕ್ಸ್ ಅಂತಂದ್ರೆ, ನೀವು ಡ್ಯಾನ್ಸರ್ಸ್ ನೋಡಿರ್ಬೋದು, ಇಷ್ಟು ಜನ ಡ್ಯಾನ್ಸರ್ಸ್ ಇದ್ದಾರೆ, ಇಷ್ಟು ಜನ ತುಂಬಾ ಜನ ಇದ್ದಾರೆ, ಏನ್ ಇಷ್ಟೇ ಜನ ಡ್ಯಾನ್ಸ್ ಮಾಡ್ತಾರೆ ಅಂತಲ್ಲ, ಸ್ವಲ್ಪ ಎಕ್ಸಾಮ್ ಅಲ್ಲಿ ಕೇಳುವಂಥದ್ದು. ಅದಕ್ಕೆ ನಿಮ್ಗೆ ಟೀಚರ್ ರಿಕ್ವೈರ್ಮೆಂಟ್ ಇರುತ್ತೆ. ಎಕ್ಸಾಮ್ ಅಲ್ಲಿ ಟ್ರೆಂಡ್ ಯಾವ ತರ ಇದೆ, ಯಾರ್ಯಾರನ್ನ ಹೆಚ್ಚೆಚ್ಚು ಕೇಳ್ತಾರೆ, ಯಾರು ಫೇಮಸ್ಸು, ಅವ್ರ ಬಗ್ಗೆ ಸ್ವಲ್ಪ ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಅವರು ಅಂತಂದ್ರೆ ಇಲ್ಲಿ ನೋಡ್ರಿ ನೀವು, ಗೋಪಿಕಾ ವರ್ಮಾ, ಗೋಪಿಕಾ ವರ್ಮಾ, ಕನಕ್ ರಿಲೆ, ಸುನಂದ ನಾಯರು, ಜಯಪ್ರಭಾ ಮೆನನ್ನು, ರಾಧಾ ದತ್ತ, ಪಲ್ಲವಿ ಕೃಷ್ಣನ್, ಹಾಗೆ ಕಲ್ಯಾಣ್ ಕುಟ್ಟಿ ಅಮ್ಮ. ಇಲ್ಲಿ ನೀವು ಇದನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಸಿಂಪಲ್ ಅಂಡ್ ಟ್ರಿಕ್ಸ್,
ತುಂಬಾ ಏನ್ ಲೆಂತ್ ಇಲ್ಲ, ತುಂಬಾ ಸಣ್ಣ ಟ್ರಿಕ್ಸ್. ಇದಕ್ಕೂ ಹಿಂದಿಂದು ಕೂಚಿಪುಡಿಗೂ ಸಣ್ಣ ಟ್ರಿಕ್ಸ್ ಇತ್ತಲ್ವಾ, ಇದಕ್ಕೂ ಕೂಡ ಸಣ್ಣ ಟ್ರಿಕ್ಸ್. ಪೋಲಿ ಕೃಷ್ಣನ ಮೋಹಕ್ಕೆ ಸುಂದರ ಗೋಪಿಕೆಯರು ರಾಧಾ ಜೊತೆ ರಿಲೇ ಸ್ಪರ್ಧೆ ಮಾಡ್ಬಿಟ್ರು. ಅದರಲ್ಲಿ ಜಯ ಗಳಿಸಿದ್ರು ಕೂಡ ಅವ್ರಿಗೆ ಕಲ್ಯಾಣ ಆಗಕ್ಕಾಗ್ಲಿಲ್ಲ. ಯಾಕಂತಂದ್ರೆ ರಾಧಾ ಬಿಡ್ಲ. ಓಕೆನಾ, ಇದ್ರಲ್ಲಿ ನೀವು ಹಿಂಗೆ ತಿಳ್ಕೊಬೋದು, ಇದು ಯಾವ್ದೋ ಇದು ಮೋಹಿನಿ ಅಟ್ಟಂ ಅಲ್ವಾ, ಇಲ್ಲಿ ಯಾರ್ದೋ ಬಂದ್ರು ಗೋಪಿಕೆ. ಗೋಪಿಕೆಯರಲ್ವಾ, ಗೋಪಿಕೆಯರು ಯಾವ್ದಕ್ಕೆ ಕೃಷ್ಣನ್ ಮೋಹಕ್ಕೆ ಒಳಗಾಗಿದ್ರು. ಗೋಪಿಕೆಯರು ಕೃಷ್ಣನ್ ಮೋಹಕ್ಕೆ ಒಳಗಾಗಿದ್ರು. ಓಕೆ, ಗೋಪಿಕೆ ಮೋಹಿನಿ ಅಟ್ಟಂ, ಮೋಹಿನಿ. ಓಕೆ, ರಾಧಾ ಜೊತೆ ರಾಧಾ ದತ್ತ ಕೊಟ್ರು. ರಾಧಾ ಜೊತೆ ಡ್ಯಾನ್ಸ್ ಇದೇನು ರಿಲೇ ಸ್ಪರ್ಧೆ ಮಾಡಿದ ಯಾರು, ಗೋಪಿಕೆಯರು ಮೋಹಿನಿ ಇದಕ್ಕೆ ಮೋಹ ಬಂದಿದ್ರು ಕೃಷ್ಣನ್ ಮೇಲೆ. ಓಕೆ, ಮೋಹಿನಿ ಅಟ್ಟಂ. ಹಾಗೆ ರಿಲೇ ಸ್ಪರ್ಧೆ, ಯಾವ್ದು ಕನಕ ರಿಲೇ ಸ್ಪರ್ಧೆ ಮಾಡಿದ ಯಾರು, ಗೋಪಿಕೆಯರು. ಯಾರ ಜೊತೆಗೆ, ಅಲ್ಲ ಇದು ರಾಧನ್ ಜೊತೆಗೆ. ಯಾವ್ದಕ್ಕೆ, ಕೃಷ್ಣನ್ ಮೇಲೆ ಮೋಹ ಆಗಬೇಕು, ಮೋಹಿನಿ ಅಟ್ಟಂ. ಓಕೆ 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 ಓಕೆ. ಕಲ್ಯಾಣ ಆಗ್ಲಿಲ್ಲ ಯಾರ ಜೊತೆ, ಕೃಷ್ಣನ್ ಜೊತೆ ಕಲ್ಯಾಣ ಆಗ್ಲಿಲ್ಲ. ಯಾಕೆ, ಮೋಹಿನಿ ಅಟ್ಟಂ ಮೋಹ ಆಗಿ ಬಂದಿದ್ರು, ಕೃಷ್ಣನ್ ಜೊತೆ ಕಲ್ಯಾಣ ಆಗ್ಲಿಲ್ಲ. ಜಯ ಗಳಿಸಿದ್ರು ಯಾರು, ಗೋಪಿಕೆಯರು ಜಯ ಗಳಿಸಿದ್ರು, ಆದ್ರೂ ಕಲ್ಯಾಣ ಆಗ್ಲಿಲ್ಲ. ಸೊ ಹಿಂಗೆ ಸಿಂಕ್ ಮಾಡ್ಕೊಡ್ಬೇಕು, ಗೊತ್ತಾಗ್ಬಿಡುತ್ತೆ. ಜಯ ಗಳಿಸಿದಾರು ಮೋಹಿನಿ ಅಟ್ಟಂ, ಓಕೆ, ಕೃಷ್ಣನ್ ಜೊತೆ ಮೋಹ. ಓಕೆ ಡನ್, ಹಾಕ್ಬೇಕು. ಇಷ್ಟೇ, ತಕ್ಷಣ ನೆನ್ಪಾಗತ್ತೆ ಅದು. ಯಾಕಂತಂದ್ರೆ ನೀವು ಒಂದ್ 2 ಸರಿ ರಿವೈಸ್ ಮಾಡ್ಕೊಬಿಟ್ರೆ ಈ ಟ್ರಿಕ್ಸ್ ಅನ್ನ, ನೆನ್ಪಾಗತ್ತೆ. ಓಕೆನಾ, ಈಗ ನೋಡ್ರಿ ನೀವು, ಪೋಲಿ ಕೃಷ್ಣ ಅಂತಂದ್ರೆ ಯಾರು, ಪಲ್ಲವಿ ಕೃಷ್ಣನ್. ಓಕೆನಾ, ಪೋಲಿ ಕೃಷ್ಣ ಪೋಲಿ ಅಲ್ವಾ. ಗೋಪಿಕೆಯರು ಎಲ್ಲ ಏನು ಬಟ್ಟೆ ಕರಿಯೋದು, ಈ ತರ ಚಿಕ್ಕ ವಯಸ್ಸಲ್ಲಿ ತುಂಬಾ ಪೋಲಿ ಆಟ ಮಾಡ್ತಾ ಇದ್ದಂತೆ. ಸೊ ಪೋಲಿ ಕೃಷ್ಣ ಮೋಹಕ್ಕೆ, ಮೋಹ ಅಂದ್ರೆ ಮೋಹಿನಿ ಅಟ್ಟಂ, ಮೋಹಿನಿ ಅಟ್ಟಂ, ಮೋಹಿನಿ ವೇಷದಲ್ಲಿ ಬರ್ತಾರಲ್ವ ಕೃಷ್ಣ. ಸೊ ಮೋಹಿನಿ ಅಟ್ಟಂ, ಪೋಲಿ ಕೃಷ್ಣ ಮೋಹಿನಿ ಅಟ್ಟಂ ಮೋಹಕ್ಕೆ ಸುಂದರ ಗೋಪಿಕೆಯರು. ಸುಂದರ ಅಂತಂದ್ರೆ ಸುನಂದ ನಾಯರು, ಸುಂದರ ಸುನಂದ ಅರ್ಥೈತಲ್ವ. ಸುಂದರ ನಾರಿಯರು ಅಂತ ತಿಳ್ಕೊಬಿಡ್ರಿ, ಇಲ್ಲಿ ನಾರಿಯರು ಅಂತ ಹಾಕಿಬಿಡುತ್ತೆ. ಒಂದ್ ನಿಮಿಷ. ಓಕೆ, ಸುಂದರ ನಾರಿಯರು ಅಥವಾ ಗೋಪಿಕೆಯರು, ಸುಂದರ ನಾರಿ ಗೋಪಿಕೆಯರು ಅಂತ ಬೇಕಾದ್ರೆ ತಗೊಳ್ರಿ. ಸುಂದರ ನಾರಿ ಗೋಪಿಕೆಯರು ಅಂತ ಬೇಕಾದ್ರೆ ತಗೊಳ್ರಿ. ಯಾಕಂದ್ರೆ ನಾಯರು ಕೂಡ ನೆನ್ಪಿರ್ಲಿ, ಸುನಂದ ನಾಯರು ಅನ್ನೋದು ನೆನ್ಪಿರ್ಲಿ ಅನ್ನೋದಕ್ಕೆ. ಓಕೆನಾ, ಸುಂದರ ಅಂದ್ರೆ ಸುನಂದ ನಾಯರು. ಗೋಪಿಕೆಯರು ಅಂತಂದ್ರೆ ಯಾರು, ಗೋಪಿಕಾ ವರ್ಮ, ಗೋಪಿಕೆಯರು. ರಾಧಾ ಜೊತೆ ರಿಲೇ ಸ್ಪರ್ಧೆ ಮಾಡಿದ್ರು, ಕನಕ ರಿಲೇ. ಸೊ ಜಯ ಗಳಿಸಿದ್ರು, ಜಯಪ್ರಭಾ ಮೆನನ್ನು. ಕಲ್ಯಾಣ ಕುಟ್ಟಿ ಅಮ್ಮ, ಕಲ್ಯಾಣ ಆಗ್ಲಿಲ್ಲ, ಕಲ್ಯಾಣ ಕುಟ್ಟಿ ಅಮ್ಮ. ಓಕೆನಾ, ಸೊ ಇವರಿಷ್ಟು ಜನ ಏನು ಇದರಲ್ಲಿ ಏನು ಡ್ಯಾನ್ಸ್ ಎಕ್ಸ್ಪೋನೆಂಟ್ಸ್ ಇವರು. ಇದರಲ್ಲಿ ಕಲ್ಯಾಣ ಕುಟ್ಟಿ ಅಮ್ಮ ಬಗ್ಗೆ ಸ್ವಲ್ಪ ನೆನ್ಪಿಟ್ಕೊಳ್ರಿ, ಸ್ವಲ್ಪ ಇಂಪಾರ್ಟೆಂಟ್ ಆಗ್ತಾರೆ ಎಕ್ಸ್ಟ್ರಾ. ಯಾಕಂತಂದ್ರೆ ಇವರು ಈ ಡ್ಯಾನ್ಸ್ ಫಾರ್ಮ್ ಅನ್ನ ಹೆಚ್ಚಾಗಿ ರಿವೈವ್ ಮಾಡೋದು, ಅಂದ್ರೆ ಪುನರುಜ್ಜೀವನಗೊಳಿಸಿದ್ದೆ ಇವರು. ಓಕೆನಾ, ಹಾಗೆ ಇವರು ಫೌಂಡರ್ ಆಫ್ ದ ಕೇರಳ ಕಲ್ಯಾಣಂ. ಇದನ್ನು ಕೂಡ ನಾನು ಮಾಡ್ತೇನೆ. ಕೆಲವೊಂದಿಷ್ಟು ಡ್ಯಾನ್ಸ್ ಆರ್ಗನೈಸೇಷನ್ಗಳು ಅಥವಾ ಸ್ಕೂಲ್ಗಳನ್ನ ಹುಟ್ಟಾಕ್ತಾರೆ ಒಂದಿಷ್ಟು ಜನ. ಅವ್ರಗಳ ಹೆಸರು ಯಾವ್ಯಾವ ಸ್ಕೂಲ್ ಅನ್ನ ಅವ್ರು ಸ್ಥಾಪನೆ ಮಾಡ್ತಾರೆ. ಈಗ ಹೆಂಗೆ ರವೀಂದ್ರನಾಥ್ ಠಾಗೂರ್ ಅವರು ಇದು ಶಾಂತಿನಿಕೇತನವನ್ನು ಮಾಡ್ತಾರಲ್ವ, ಅದೇ ತರ ಸುಮಾರಷ್ಟು ಡ್ಯಾನ್ಸರ್ಸ್ಗಳು ಅವರವರ ಒಂದು ಫೇಮಸ್ ಆದಂತಹ ಒಂದು ಡ್ಯಾನ್ಸ್ ಸ್ಕೂಲ್ಗಳನ್ನ ತೆರೀತಾರೆ. ಸೊ ಹಾಗೆ ಅದನ್ನ ನಾನು ಮಾಡ್ತೇನೆ ಲಾಸ್ಟ್ ಅಲ್ಲಿ ಒಂದಿಷ್ಟು ಯಾವ್ಯಾವ ಇಂಪಾರ್ಟೆಂಟ್ ಅಂತ. ಬಟ್ ಇಲ್ಲಿ ನೆನ್ಪಿಟ್ಕೊಂತ ಹೋಗ್ರಿ ಬಂದಂಗ್ಳು. ಸೊ ಕಲ್ಯಾಣ ಕುಟ್ಟಿ ಅಮ್ಮ ಅವ್ರು ಏನ್ ಮಾಡ್ತಾರೆ, ಕೇರಳ ಕಲ್ಯಾಣಂ ಅಂತ ಹೇಳಿ ಕಲ್ಯಾಣ ಕುಟ್ಟಿ ಕೇರಳ ಕಲ್ಯಾಣಂ. ಓಕೆನಾ, ಕಲ್ಯಾಣ. ಸೊ ಇವ್ರು ಏನ್ ಮಾಡಿದ್ರು, ಇದನ್ನ ಸ್ಥಾಪನೆ ಮಾಡಿದ್ರು 1952ರಲ್ಲಿ. ಓಕೆನಾ, ಹಾಗೆ ಸಂಗೀತ ನಾಟಕ ಅಕಾಡೆಮಿ ಅವಾರ್ಡ್ ಸಿಕ್ಕಿದೆ ಅವರಿಗೆ 1974ರಲ್ಲಿ. ಓಕೆನಾ, ಇದಿಷ್ಟು ಇಂಪಾರ್ಟೆಂಟ್. ಇದು 2 ಫಾರ್ಮ್ ಮುಗೀತು. ಇನ್ನು ಎಷ್ಟು ಫಾರ್ಮ್ ಉಳಿದು, ಇನ್ನು 5 ಫಾರ್ಮ್ ಉಳಿದವಲ್ಲ. ಸೊ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತಾ ಹೋಗ್ತೇನೆ. ಇನ್ನೊಂದು ನೆಕ್ಸ್ಟ್ ಕ್ಲಾಸಲ್ಲಿ ಅವು ತುಂಬಾ ಕಡಿಮೆ ಜನ ಇದ್ರೆ ಮೂರು ಡ್ಯಾನ್ಸ್ ಫಾರ್ಮ್ ಅನ್ನು ಒಟ್ಟಿಗೆ ಮುಗಿಸ್ಬಿಡ್ತೇನೆ. ಜಾಸ್ತಿ ಜನ ಇದ್ರೆ 2 ಡ್ಯಾನ್ಸ್ ಫಾರ್ಮ್ ಅನ್ನ ಮುಗಿಸ್ತೇನೆ. ಅಲ್ಲಿಗೆ ಒಂದು 5 ಇದಾವಲ್ಲ, ಒಂದ್ಸರಿ 3 ಒಂದ್ಸರಿ 2 ಮಾಡಿ 2 ಕ್ಲಾಸಲ್ಲಿ ಕ್ಲಾಸಿಕಲ್ ಡ್ಯಾನ್ಸ್ ಮುಗೀತು. ಇನ್ನೆರಡು ಕ್ಲಾಸಲ್ಲಿ. ಓಕೆನಾ, ಇನ್ನೆರಡು ಕ್ಲಾಸಲ್ಲಿ ಕ್ಲಾಸಿಕಲ್ ಡ್ಯಾನ್ಸ್ ಮುಗೀತು. ಆಮೇಲೆ ಫೋಕ್ ಡ್ಯಾನ್ಸ್ ಅಂದ್ರೆ ಜಾನಪದ ನೃತ್ಯವನ್ನು ತಗೊಳ್ತೀನಿ ಇದೇ ತರ ಟ್ರಿಕ್ಸ್ ಜೊತೆಗೆ. ಓಕೆನಾ, ಜಾನಪದ ನೃತ್ಯ ಪ್ರತಿ ಸ್ಟೇಟ್ ಇಂದು 28 ಸ್ಟೇಟ್ ಇದಾವಲ್ವಾ, ಫಸ್ಟ್ 2 ಸ್ಟೇಟ್ ಇಂದು ಯಾವ್ಯಾವ ಸ್ಟೇಟ್ ಇಂಪಾರ್ಟೆಂಟ್, ಪ್ರತಿ ಸ್ಟೇಟ್ ಇಂದು ಇಂಪಾರ್ಟೆಂಟ್, ಅದ್ರಲ್ಲಿ ಮೇನ್ ಆಗಿರೋದು ಯಾವ್ಯಾವ ಅಂತೇಳಿ ತಗೊಂಡು ಅಂದ್ರೆ ಎಲ್ಲ ಯಾವ್ಯಾವ ಎಕ್ಸಾಮ್ ಅಲ್ಲಿ ಕೇಳ್ತಾರೋ ಆ ಡ್ಯಾನ್ಸ್ ಫಾರ್ಮ್ ಗಳನ್ನ ತಗೊಂಡು, ಅಂದ್ರೆ ಜಾನಪದ ನೃತ್ಯವನ್ನು ತಗೊಂಡು ಅದನ್ನು ಮುಗಿಸ್ಬಿಡುವ. ಅದನ್ನು ಕೂಡ 28 ಸ್ಟೇಟ್ ಇದಾವಲ್ಲ, 28 ಸ್ಟೇಟ್ ಅಲ್ಲ, ಅದರಲ್ಲಿ ಈ ತರ ಬ್ಯಾಕ್ ಗ್ರೌಂಡ್ ಎಲ್ಲ ಏನು ಸ್ಟಡಿ ಮಾಡೋದು ಬೇಡ. ಈ ತರ ಅಲ್ಲ, ಈ ಸಂಕೇತ ಇದೆಲ್ಲ ಜಸ್ಟ್ ಇದೇನು ಸ್ಟೇಟ್ ಹೆಸರು, ಅದರಲ್ಲಿರೋ ಯಾವ್ಯಾವುದು ಡ್ಯಾನ್ಸ್ ಫಾರ್ಮ್ ಅಂತ ಇಷ್ಟೇ ಕಲ್ತ್ರೆ ಸಾಕಾಗತ್ತೆ. ಆಮೇಲೆ ಯಾವ ಟ್ರೈಬ್ ಮಾಡತ್ತೆ, ಯಾವ ಬುಡಕಟ್ಟು ಜನಾಂಗ ಇದನ್ನ ಜಾಸ್ತಿ ಮಾಡತ್ತೆ ಅಂತ ಇಷ್ಟೇ ನೋಡ್ಕೊಂಡ್ರೆ ಸಾಕಾಗ್ಬಿಡುತ್ತೆ. ಹಾಗಾಗಿ
ಒಂದು 2ರಿಂದ 3 ಸ್ಟೇಟ್ ಅನ್ನ ಒಂದೊಂದ್ಸರಿ ಅಲ್ಲ ಸಾರಿ 3ರಿಂದ 4 ಸ್ಟೇಟ್ ಅನ್ನ ಒಂದೊಂದ್ಸರಿ ಮಾಡಿದ್ರು ಇದು ಒಂದು 6ರಿಂದ 7 ಕ್ಲಾಸಲ್ಲಿ ಅದು ಮುಗಿದು ಬಿಡುತ್ತೆ. ಓಕೆನಾ? ಸೊ ಇದು ಮುಗಿಯುತ್ತೆ ಇನ್ನೊಂದು 2 ಕ್ಲಾಸಲ್ಲಿ. ಓಕೆನಾ? ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ಬೇಗ ಸಿಗುವ. ಮತ್ತೆ ಇಂಗ್ಲಿಷ್ ಅನ್ನು ಮಾಡಬೇಕು, ಮತ್ತೆ ಇಡಿಯಮ್ಸ್ ಅಂಡ್ ಫ್ರೇಸಸ್ ಕೂಡ ನೆಕ್ಸ್ಟ್ ಕ್ಲಾಸಲ್ಲಿ ಬರುತ್ತೆ. ಓಕೆನಾ? ಥ್ಯಾಂಕ್ ಯು.